ಹಾಯ್, ನೋಡಿದ್ರಲ್ಲ ಇವತ್ತು ನಮ್ಮ ಮನೇಲಿ ಚಾಮುಂಡೇಶ್ವರಿ ಹಬ್ಬ ಪೂಜೆ ಎಲ್ಲ ಮುಗಿಸ್ಕೊಂಡು ನನ್ನ ಹುರ್ಗಿತಿ ಮನೆಗೆ ಹೋಗಬೇಕಿತ್ತು. ಸರಿ ಅಂತೇಳಿ ಮಾರ್ನಿಂಗ್ಗೆ ಚಿಕನ್ ಬಿರಿಯಾನಿ ಮಾಡಿಬಿಟ್ಟಿದೆ ತಿಂಡಿಗೆ. ಮಧ್ಯಾಹ್ನ ಊಟಕ್ಕೆ ಹೋಗ್ತೀವಲ್ಲ ಅಂತೇಳಿ ಚಿಕನ್ ಬಿರಿಯಾನಿ ತಿನ್ಕೊಂಡು ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡಿದೆ ನನ್ನ ಹುರ್ಗಿತಿ. ನೋಡಿ ಮಟನ್ ಸಾಂಬಾರ್ ಮಾಡ್ತಾ ಇದ್ದೀವಿ. ಚಾಮುಂಡೇಶ್ವರಿ ಹಬ್ಬ ನಮ್ಮನೆಲ್ಲ ನಾನು ನೋಡ್ತೀನಿ. ಆಟಿ ಮರಿ ನಾವೇ ಮನೆಯಲ್ಲಿ ಪೂಜೆ ಮಾಡ್ತೀವಿ. ಗೌತಮಿಗೆ ಮೊಟ್ಟೆ ಕೊಟ್ಟಿದ್ದೀವಿ. ನೀನು ಮೊಟ್ಟೆ ಥರ ಇದೆಯಾ, ಮೊಟ್ಟೆ ಹಿಡಿ ಅಂತೇಳಿ. ಅವಳು ಅಕ್ಕ ನಾನು ಮೊಟ್ಟೆ ಥರ ಇದ್ದೀನಿ ಅಂತ ರೇಗಿಸ್ತಾ ಇದ್ದಾಳೆ. ಇವಾಗ ನಾನು ಹುರ್ಗಿತಿ ತಂಗಿ ಬರ್ತಾಳೆ ನೋಡಿ, ತಲೆ ಮೇಲೆ ತೆಂಗಿನಕಾಯಿ ಪೇಸ್ಟ್ನ ಒತ್ಕೊಂಡು ವೀಡಿಯೋ ನೋಡಿದ ತಕ್ಷಣ ಕೈಯಲ್ಲಿ ಇಟ್ಕೊಂಡು ಬಂದು ಹಾಗೆ ಹೀಗೆ ಅಂತ ರೇಗಿಸ್ತಾ ಇದ್ದಾಳೆ. ಬನ್ನಿ ಇವಾಗ ನೋಡಿ ಟಮಟೆ ಶಬ್ದ ಬರ್ತಿದೆ. ಏನು ಟಮಟೆ ಶಬ್ದ ಅಂದರೆ ನಮ್ಮ ಮನೆ ಮುಂದೆ ದೇವರು ಹೋಗ್ತಾ ಇದೆ. ಕೇಳಿಸ್ಕೊಳ್ಳಿ ಟಮಟೆ ಶಬ್ದನ. ನೋಡಿ ಇವಾಗ ಊಟ ರೆಡಿ ಆಯಿತು. ಊಟಕ್ಕೆ ನಾವೆಲ್ಲ ಕೂತಿದ್ದೀವಿ. ಫಸ್ಟ್ ಎಲ್ರದ್ದು ಆಗಿತ್ತು. ಆಲ್ಮೋಸ್ಟ್ ನಾನು ಅದನ್ನೆಲ್ಲ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ನಮ್ಮ ಫ್ಯಾಮಿಲಿದು ಮಾತ್ರ ವೀಡಿಯೋ ಮಾಡ್ತಾ ಇರೋದು. ಸೂಪರ್ ಊಟ, ತುಂಬಾ ಚೆನ್ನಾಗಿದೆ. ಊಟ ಚೆನ್ನಾಗಿದೆ. ನನಗೆ ಏನು ಇಷ್ಟ ಆಯ್ತು ಅಂದರೆ ಬೋಟಿ ಗೊಜ್ಜಂತೂ ಸಕ್ಕತ್ ಇಷ್ಟ ಆಯಿತು. ತುಂಬ ಚೆನ್ನಾಗಿ ಮಾಡೋರೆ. ಬನ್ನಿ ಇವಾಗ ಮತ್ತೆ ಪುನಃ ಟಮಟೆ ಶಬ್ದ ಕೇಳ್ತಿದ್ದೆ ಅಂದ್ಕೊಂಡ್ರೆ ಮತ್ತೆ ಇವಾಗ ಮನೆ ಮುಂದೆನೇ ದೇವ್ರು ಹೋಗ್ತದೆ. ಇವಾಗ ನಮ್ಮ ಮಾವ ಅವರು ಧೂಳು ಮರಿ ಹೊಡಿಬೇಕು ಅಂತ ಅಂದ್ಕೊಂಡಿದ್ರಂತೆ. ಇವಾಗ ನೋಡಿ ನೋಡಿದ್ರೆ ಹೇಗೆ ಅಂತ ನಮ್ಮ ಅವರು ಪ್ರತಿ ವರ್ಷವೂ ಹೀಗೆ ನಮ್ಮ ಮನೆ ಮುಂದೆ ಧೂಳು ಮರಿ ಹೊಡಿತಾರೆ. ಇವಾಗ ದೇವ್ರ ದರ್ಶನ ಆಯಿತು. ಇವಾಗ ನಮ್ಮ ಮನೆಗೊಂದು ಮುದ್ದಾದ ಗೊಂಬೆ ಬಂದಿದೆ. ಸಖತ್ತಾಗಿದ್ದಾಳೆ ನನ್ನ ಅದ್ನಿ ಮಗಳು. ಎಷ್ಟು ಚೆನ್ನಾಗಿ ಮುದ್ದಾಗಿದ್ದಾಳೆ ನೋಡಿ. ಅವ್ರನ್ನ ಹಬ್ಬಕ್ಕೆ ಕರೆದಿದ್ವಿ, ಬಂದಿದ್ರು. ಅದನ್ನ ಎತ್ಕೊಂಡು ಮುದ್ದಾಡ್ತಿದ್ವಿ. ಹಾಗೆ ಇವಾಗ ನನ್ನ ಅವಳು ಅಂದರೆ ಪ್ರಸಾದ ಕೊಟ್ಟರೆ ನಂಗೆ ಲೋಟಕ್ಕೆ ಹಾಕೊಟ್ಬಿಡೋದು ನಂಗೆ ತುಂಬ ಇಷ್ಟ ಅಂತವಳೆ. ತಿಂತಾಳೆ. ನಮ್ಗೆ ಇಷ್ಟ ಮಿಕ್ಸ್ ಮಾಡ್ತೀನಿ ಅಂದರೆ ಬಿಸಿ ಮಾಡ್ತೀಯ ಅಂತ ಡಬಲ್ಗೆ ತಿನ್ಕೊ ಚೆನ್ನಾಗಿ. ನೀರು ಬರ್ತಿಲ್ವಾ? ಇಲ್ಲ, ನಿವೇತನಗರ ಅಲ್ಲಿರೋದು. ನಮ್ಮ ಕೊಪ್ಪಳು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಚಾಮುಂಡಮ್ಮನೆ ಬಂದ್ಬಿಟ್ಟವಳೆ ನೋಡಿ. ಕಪ್ಪಟ್ಟೆ ಹಾಕ ಬಂದ್ಬಿಟ್ಟವಳೆ. ಎಲ್ಲರೂ ಬಿದ್ದು ಬೇಡುವ ಸಿದ್ದಯ್ಯ ಸ್ವಾಮಿ ಬನ್ನಿ, ನಮ್ಮ ಲಿಂಗಯ್ಯ ನೀವೇ ಬನ್ನಿ.
ಇಟ್ಕೊಂಡಿದ್ದೀರಿ, ದಯಮಾಡಿ ಜಾಗ ಮಾಡಿಕೊಡ್ಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ವಟ 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 ಅಂತಾಳೆ. ಕಪ್ಪೆ ಜೊತೆ ಉಟ್ಬಿಟ್ಟಿದೀನಿ ನಾನು. ಒಟ 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 ಅಂತ ತಲೆ ಕಲ್ಸಿ ನೆಂಟ್ರು ಬರ್ತಾರೆ, ಅವ್ರು ಬರ್ತಾರೆ, ಅವ್ಳ ಮೂಗ್ ಕಪ್ರು ಇವಳ ಬಾಯಿ ಹಂಗೆ ಹಂಗೆ ನನ್ನ ಮೂಗೆ ಕಪ್ರ ಎಲ್ರನ್ನೂ ಆಡ್ಕೊತಾರೆ. ನೀವು ಬೇರೆಯವ್ರನ್ನ ಆಡ್ಕೊತಾ ಇದ್ದೀರಿ ಹಂಗ ಅಂತ ಹೇಳ್ತಾರೆ. ವಿಡಿಯೋ ವೈರಲ್ ಆಗುತ್ತೆ, ಸಿಗಾಕೊಂಡ್ರೆ ನೀನೇ ಸಿಗಾಕೊಳ್ಳೋದು. ಅಯ್ಯಪ್ಪ ವೈರಲ್ ಮಾಡ್ಬೇಡ ಕಡೆ. ಇವಳು ಮೂಗ್ ಚೆನ್ನಾಗದೆ ಅಂತ ಅವಾಗಿನ ಅವ್ಳು ಕಪ್ರು ಕರ್ಗಿ ಹಂಗೆ ಹಿಂಗೆ ಅಂತ. ಯಾರು ಅಂತ ಹೇಳಿಲ್ವಲ್ಲ, ಯಾರು ಅಂತ ಬಂದು ಇವಳು ಅವಳೆಲ್ಲ ಇವಳು ಒಬ್ಬೊಬ್ಬ ಯಾರು ಯಾರು ಅಂತ ಎಗ್ರಿ ಎಗ್ರಿ ನೋಡ್ತಾವ್ ನೋಡಿ. ನನ್ನ ಮಗಳೊಬ್ಳು ಕಪ್ರಿ ಇದ್ದಾಳೆ, ಅವಳಿಗಂಡು ಇವಳು ಎಗ್ರಿ ಎಗ್ರಿ ನೋಡಕ್ಕೆ ಇದ್ಬಿಟ್ಟು ಬರೋ ಟೈಮಲ್ಲಿ ಸುರಕ್ಷಿತವಾಗಿ ಈಗಾಗಲೇ ತಗದ್ಲು. ಅವಾಗಿನ ಬಾಯಿ ಮುಚ್ಕೊಳ್ದೆ ಮತ್ತೆ ಪುನಃ ಬಾಯಿ ಓಪನ್ ಮಾಡಿದ್ಲು. ಅಲ್ಲಿ ವಿಪರೀತ ಜನಸಂದಣಿ ಬರುತ್ತೆ. ಹೋಗ್ಯಾ ಇಲ್ಲಿ ನೋಡಿ ಫ್ರೆಂಡ್ಸ್ ಹೆಂಗೆ ಇಣ್ಕಿ ಇಣ್ಕಿ ನೋಡ್ತಿದ್ದಾರೆ. ನೇತ್ರವರು ನಮ್ಗೆ ಹೇಳ್ತಾರೆ, ಅವರೇ ಇಣ್ಕಿ ಇಣ್ಕಿ ನೋಡ್ತಿದ್ದಾರೆ. ಕುತ್ಕೊಬಿಟ್ಟವ್ರೆ, ಇವರು ಯೋಚನೆ ಮಾಡ್ತವ್ರೆ. ಇವರಂತೂ ಮಾತಾಡ್ತಾವ್ರೆ ವಟ 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 ಅಂತ. ಇವರಂತೂ ಬರೀ ಸೈಲೆಂಟಾಗಿ ನಿಂತ್ಕೊಬಿಟ್ಟ. ದೇವ್ರ ಯಾವಾಗ ಯಾವಾಗ ಬರ್ತದೆ ಅಂತ ಇವರಂತೂ ನೋಡ್ತಾ ಅವರೇ ಕುತೂಹಲದಿಂದ. ಇವರಂತೂ ಚೆನ್ನಾಗಿ ಭಕ್ತಾದಿಗಳು ಯಾವ ಮೀಟಿಂಗ್ಗಳು ಮಾಡಬೇಡಿ, ಸ್ವಲ್ಪ ಹಿಂದಾಗಿ ನಿಂತ್ಕೊಂಡು ದರ್ಶನ ಮಾಡ್ಬೋದು. ದಯವಿಟ್ಟು ನಿಂತ್ಕೊಳ್ಳಿ. ಮಕ್ಕಳಿದ್ದಾವೆ ಮತ್ತು ನಿಮ್ಮ ಆಭರಣಗಳು ವಸ್ತುಗಳ ತೋರಿಸುವ ಮೊಬೈಲ್ ಮುಂತಾದವುಗಳ ಕಡೆ ಗಮನ ಕೊಡಿ. ದಯವಿಟ್ಟು ನಿಂತ್ಕೊಳ್ಳಿ. ಯಾವುದೇ ಮೀಟಿಂಗ್ ಮಾಡಿಕೊಳ್ಳಿ. ಭಕ್ತಾದಿಗಳು ದೇವಸ್ಥಾನದ ಜೀವನಕ್ಕೆ ಸತ್ಯ ಜಾಗ ಬರ್ತಾರೆ ನೋಡಿ ನೀನು ಇಟ್ಕೊಂಡು. ನೋಡಿದ್ರಲ್ಲ ನಮ್ಮೂರು KG ಕೊಪ್ಪಲ್ ಚಾಮುಂಡೇಶ್ವರಿ ಹಬ್ಬನ ಎಷ್ಟು ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡ್ತೀವಿ ಅಂದರೆ ಹೇಳ್ಕೊಳ್ಳೋಕ್ಕೆ ಎರಡು ಪದನೇ ಇಲ್ಲ ಅಂತ ಹೇಳಬೇಕು. ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡ್ತೀವಿ. KG ಕೊಪ್ಪಲ್ ಚಾಮುಂಡೇಶ್ವರಿ ಹಬ್ಬ ಅಂದ್ರೆ ಏನೋ ಒಂಥರ ಪಾಸಿಟಿವ್ ಅಂತಲೇ ಹೇಳಬೇಕು. ಹೀಗೆ ನನ್ನ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.